ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಮಗೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಪ್ರತಿದಿನದ ರೊಟ್ಟಿಯ ಮೇಲೆ ಬದುಕುವುದು. ಜೀವನದಲ್ಲಿ ಅತ್ಯಂತ ದೊಡ್ಡ ಅಪಾಯವೆಂದರೆ ನಿನ್ನೆ ನಮ್ಮನ್ನು ಪೋಷಿಸಿದ ವಿಷಯಗಳು ಇಂದು ಸಾಕು ಎಂದು ಯೋಚಿಸುವುದು. ನಿನ್ನೆಯ ಊಟ ಇಂದಿನ ಹಸಿವು ನೀಗಿಸಲು ಸಾಧ್ಯವಲ್ಲ. ನಿನ್ನೆಯ ನಿದ್ರೆ ನಮಗೆ ಇಂದಿನ ಶಕ್ತಿಯನ್ನು ನೀಡಲು ಸಾಧ್ಯವಲ್ಲ. ನಿನ್ನೆಯ ಉಸಿರು ಇಂದು ನಮ್ಮನ್ನು ಜೀವಂತವಾಗಿಡಲು ಸಾಧ್ಯವಲ್ಲ. ಜೀವನವು ದೈನಂದಿನ ನವೀಕರಣವನ್ನು ಅವಲಂಬಿಸಿರುತ್ತದೆ. ಅದೇ ತತ್ವವು ಆಧ್ಯಾತ್ಮಿಕವಾಗಿಯೂ ನಿಜ. ಆದರೂ ಅನೇಕ ವಿಶ್ವಾಸಿಗಳು ನಿನ್ನೆಯ ಪ್ರಾರ್ಥನೆ, ನಿನ್ನೆಯ ಬೈಬಲ್ ವಚನ ಅಥವಾ ನಿನ್ನೆಯ ದೇವರ ಅನುಭವಗಳ ಮೇಲೆ ಬದುಕಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿಯೇ ಕರ್ತನ ಪ್ರಾರ್ಥನೆಯ ಮಧ್ಯದಲ್ಲಿ ನಮ್ಮ ದೈನಂದಿನ ಆಹಾರವನ್ನು ಈ ದಿನ ನಮಗೆ ಕೊಡು ಎಂದು ಪ್ರಾರ್ಥಿಸಲು ಅವನು ನಮಗೆ ಕಳಿಸಿರುವುದು. ಮತ್ತಾಯ 6:11. ಅನೇಕ ಜನರು ತನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ, ತಮ್ಮ ಹೋರಾಟಗಳನ್ನು ತೆಗೆದುಹಾಕುವ, ತನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುವ ಮತ್ತು ನಂತರ ತಮ್ಮನ್ನು ತಾವೇ ಬದುಕಲು ಬಿಡುವ ದೇವರನ್ನು ಬಯಸುತ್ತಾರೆ. ಆದರೆ ಅದು ದೇವರ ಬಯಕೆಯಲ್ಲ. ಈಗ ಕೆಲವರು ಕೇಳಬಹುದು, ಆದರೆ ದೇವರ ಕಷ್ಟಗಳನ್ನು ಅನುಮತಿಸುವುದು ನಾವು ಆತನೊಂದಿಗೆ ಸಮಯ ಕಳೆಯಲಿಕ್ಕಾಗಿಯೇ? ಇಲ್ಲ. ದೇವರ ಗುರಿ ನಮ್ಮ ದುಃಖವಲ್ಲ, ದೇವರ ಗುರಿ ನಮ್ಮ ರೂಪಾಂತರ. ಆತನು ನಮ್ಮನ್ನು ಬದಲಾಯಿಸದೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿದರೆ ನಮ್ಮ ಹೃದಯಗಳು ಬದಲಾಗುವುದಿಲ್ಲ ಮತ್ತು ಆ ಬದಲಾಗದ ಹೃದಯದಿಂದ ನಾವು ಭವಿಷ್ಯದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದೇವರಿಗೆ ಒಂದು ಪ್ರಕ್ರಿಯೆ ಇದೆ. ದೇವರು ನಮ್ಮನ್ನು ರೂಪಿಸಲು ಪರೀಕ್ಷೆಗಳು, ನಮ್ಮ ಕಷ್ಟಗಳು ಬಳಸುತ್ತಾರೆ. ಹೀಗೆ ರೂಪಾಂತರಗೊಂಡ ನಾವು ದೇವರು ಸಿದ್ಧಪಡಿಸಿರುವ ನಿರೀಕ್ಷೆ, ಆಶೀರ್ವಾದ ಅಥವಾ ಬಿಡುಗಡೆಗಳನ್ನು ಪಡೆಯಲು ಸಮರ್ಥರಾಗುತ್ತೇವೆ. ಇದೇ ದೇವರ ಗುರಿ. ನಮ್ಮ ಕಷ್ಟಗಳು, ನಮ್ಮ ಪ್ರಾಬ್ಲಮ್ಸು ಎಲ್ಲ ದೇವರು ನೋಡಿಕೊಂಡು ಅಲ್ಲಿ ಸಂತೋಷವಾಗಿ ಇರುವುದಲ್ಲ. ಯಾವುದೇ ಕಷ್ಟ ಬಂದರೂ ಅದು ನಮ್ಮ ಪರೀಕ್ಷೆ. ಆ ಪರೀಕ್ಷೆಯಿಂದ ನಮ್ಮ ಹೃದಯ ಸ್ವಲ್ಪ ಚೇಂಜ್ ಆಗಬೇಕು. ಡೈಲಿ ಸ್ವಲ್ಪ ಚೇಂಜ್ ಆಗೋದಕ್ಕೆ ಇದೆ. ಅದೇ ಕ್ರಿಶ್ಚಿಯನ್ ಜೀವನ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ರೋಮಪುರದವರಿಗೆ 5:3-4 ಪೌಲನು ಇದು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ನಮ್ಮ ಕಷ್ಟಗಳು ನಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡಬೇಕು. ತಾಳ್ಮೆ ದೇವರ ಗುಣವನ್ನು ನಮ್ಮಲ್ಲಿ ಉತ್ಪಾದಿಸಬೇಕು ಮತ್ತು ನಮ್ಮಲ್ಲಿ ದೇವರ ಗುಣಗಳು ಬೆಳೆದಾಗ ಅದು ಭರವಸೆಯನ್ನು ಉಂಟು ಮಾಡುತ್ತದೆ. ಇದೇ ಒಂದು ಪ್ರೋಸೆಸ್ಸು. ನಮಗೆಲ್ಲರಿಗೂ ಪ್ರಾಬ್ಲಮ್ಸು ಬರುತ್ತದೆ, ಆದರೆ ಅದು ನಮ್ಮನ್ನು ನಾಶ ಮಾಡುವುದಕ್ಕಲ್ಲ, ನಮ್ಮನ್ನು ಕೊಲ್ಲುವುದಕ್ಕಲ್ಲ. ಅದರಿಂದ ನಮಗೆ ಒಳ್ಳೆಯದಾಗಬೇಕು. ಏನೇ ಕಷ್ಟ ಬಂದ್ರು, ಒಂದು ಕಷ್ಟ ಬಂದಾಗ ದೇವರಿದ್ದಾರೆ ನಮಗೆ ಬಿಡುಗಡೆ ಕೊಡುವುದಕ್ಕೆ ಅಂತ ನಮಗೆ ಗೊತ್ತಿದೆ. ಆದರೂ ಆ ಪ್ರಾಬ್ಲಮ್ ನಾವು ಎದುರಿಸುವಾಗ ಅದರ ಮಧ್ಯದಲ್ಲಿ ನಾವೆಲ್ಲರೂ ಸಾಯ್ತೇವೆ ಅಲ್ಲವೇ? ಯಾಕೆ? ನಮಗೆ ಭರವಸೆ ಇಲ್ಲ. ನಮ್ಮಲ್ಲಿ ಭರವಸೆ ಬೆಳೆಯಬೇಕು, ನಂಬಿಕೆ ಬೆಳೆಯಬೇಕು. ಅದೇ ತರ ನಮ್ಮಲ್ಲಿ ಭರವಸೆ ಬೆಳೆಯಬೇಕು, ನಂಬಿಕೆ ಬೆಳೆಯಬೇಕು, ಭರವಸೆ ಬೆಳೆಯಬೇಕು. ಒಂದೊಂದು ಪ್ರಾಬ್ಲಮ್ ಬಂದಾಗ ಅದರಿಂದ ನಾವು ಪೇಷನ್ಸ್ ಉತ್ಪಾದಿಸಬೇಕು ಮತ್ತೆ ಪೇಷನ್ಸಿಯಿಂದ ಗುಣಗಳು ಉತ್ಪಾದಿಸಬೇಕು. ಆವಾಗ ನಮಗೆ ಒಳ್ಳೆಯದಾಗುತ್ತದೆ. ನಮ್ಮ ಭರವಸೆ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಹೃದಯಗಳು ಬದಲಾಗಲಿಲ್ಲದಿದ್ದರೆ ಅದೇ ಹೃದಯದಿಂದ ಮುಂದಿನ ಸಮಸ್ಯೆಯನ್ನು ನಾವು ಎದುರಿಸುತ್ತೇವೆ. ಪರೀಕ್ಷೆಗಳು, ನಿರಾಸೆಗಳು ಮತ್ತು ಸವಾಲುಗಳು ನಿಜವಾಗಿರುವ ಈ ಜಗತ್ತಿನಲ್ಲಿ ದೇವರು ಈ ಸಂದರ್ಭಗಳನ್ನು ಸಹ ಬಳಸಿಕೊಂಡು ನಮಗೆ ಆತನ ಮೇಲೆ ನಂಬಿಕೆ, ವಿಧೇಯತೆ, ಪರಿಶ್ರಮ ಮತ್ತು ಅವಲಂಬನೆಯನ್ನು ಕಲಿಸುತ್ತದೆ. ಅದಕ್ಕಾಗಿ ಯೇಸು ನಮಗೆ ದೈನಂದಿನ ಆಹಾರಕ್ಕಾಗಿ ಪ್ರಾರ್ಥಿಸಲು ಕಳಿಸಿದನು. ನಾವು ಪ್ರತಿದಿನ ದೇವರಿಗೆ ವಿಧೇಯರಾಗಿ ಬದುಕಬೇಕು. ನಾವು ಭೌತಿಕ ಆಹಾರವನ್ನು ತಿನ್ನುವುದನ್ನು ನಿಲ್ಲಿಸಿದಾಗ ಬೇಗ ಅಥವಾ ತಡವಾಗಿ ನಾವು ದುರ್ಬಲರಾಗುತ್ತೇವೆ. ನಾವು ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಸರಳವಾದ ಕೆಲಸವನ್ನು ಸಹ ನಮಗೆ ಕಷ್ಟಕರ ಎಂದು ಅನಿಸುತ್ತದೆ. ನಮಗೆ ನಡೆಯಲು ಮತ್ತು ಕೆಲಸ ಮಾಡಲು ಶಕ್ತಿ ಇರುವುದಿಲ್ಲ ಅಲ್ಲವೇ? ಅದೇ ತರ ನಾವು ಆಧ್ಯಾತ್ಮಿಕ ರೊಟ್ಟಿ, ದೇವರ ವಚನ ನಾವು ತಿನ್ನಲಿಲ್ಲದಿದ್ದರೆ, ಪಾಲಿಸಲಿಲ್ಲದಿದ್ದರೆ ನಮಗೆ ಶಕ್ತಿ ಇರುವುದೇ ಇಲ್ಲ ನಮ್ಮ ಜೀವನದಲ್ಲಿ. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ದೈನಂದಿನ ಪೋಷಣೆ ಬೇಕು. ಪ್ರತಿದಿನ ನಾವು ಪ್ರಲೋಭನೆಗಳು, ನಿರಾಸೆಗಳು, ಒತ್ತಡಗಳು
ಜವಾಬ್ದಾರಿಗಳು ಮತ್ತು ಸವಾಲುಗಳು ಎದುರಿಸುತ್ತೇವೆ. ಭೌತಿಕ ರೊಟ್ಟಿಯು ದೇಹವನ್ನು ಬಲಪಡಿಸುವಂತೆ ದೇವರ ವಾಕ್ಯವು ನಮ್ಮ ಆಂತರಿಕ ಮನುಷ್ಯನನ್ನು ಬಲಪಡಿಸುತ್ತದೆ. ನಮ್ಮಲ್ಲಿ ಎರಡು ಮನುಷ್ಯನಿದ್ದಾರೆ, ಒಂದು ಭೌತಿಕ ಮನುಷ್ಯನು, ಆಂತರಿಕ ಮನುಷ್ಯನು. ಭೌತಿಕ ಮನುಷ್ಯನು ಬಲವಿದ್ದರೆ ನಾವು ಎದ್ದು ಓಡಾಡುತ್ತೇವೆ, ಕೆಲಸಗಳೆಲ್ಲ ಮಾಡುತ್ತೇವೆ. ಆದರೆ ಆಂತರಿಕ ಮನುಷ್ಯನು ದುರ್ಬಲರಾಗಿದರೆ ನಮಗೇನು ಮಾಡಕ್ಕೆ ಅನಿಸುವುದೇ ಇಲ್ಲ. ನಮಗೆ ಭೌತಿಕ ಶಕ್ತಿ ಇದ್ರೂ ನಮಗೆ ಕೆಲವೊಮ್ಮೆ ಏನು ಮಾಡಕ್ಕೆ ಅನಿಸುವುದೇ ಇಲ್ಲ. ಒಂಥರ ವೆಜಿಟಬಲ್ ತರ ನಾವು ಜೀವನ ಮಾಡುತ್ತೇವೆ. ಯಾಕೆಂದ್ರೆ ನಮ್ಮ ಆತ್ಮೀಯ ಮನುಷ್ಯನಿಗೆ ಶಕ್ತಿ ಇಲ್ಲ. ಯಾಕೆ ಆತ್ಮೀಯ ಮನುಷ್ಯನಿಗೆ ಶಕ್ತಿ ಇಲ್ಲ? ನಾವು ದೈನಂದಿನ ರೊಟ್ಟಿಯನ್ನು ತಿಂತಾ ಇಲ್ಲ. ಅದಕ್ಕೆ ಯೇಸುದೇವರು ಹೇಳಿದ್ರು, ಯೋಹಾನ 6:35-38, ನಾನೇ ಆ ಜೀವನದ ರೊಟ್ಟಿ. ಮತ್ತು ಯೋಹಾನ 6:58 ನಿರ್ದಿಷ್ಟವಾಗಿ ಯೇಸು ಸ್ವರ್ಗದಿಂದ ಇಳಿದು ಬಂದ ಜೀವನದ ರೊಟ್ಟಿ ಎಂದು ಯೇಸುದೇವರು ಹೇಳಿದ್ರು. ಮತ್ತು ಮತ್ತಾಯ 4:4 ಯೇಸುದೇವರು ಹೇಳಿದ್ರು, ಮನುಷ್ಯನು ರೊಟ್ಟಿ ಮಾತ್ರದಿಂದಲೇ ಜೀವಿಸುವುದಿಲ್ಲ, ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಜೀವಿಸುವವನು. ಅರ್ಥ ಮಾಡಿಕೊಳ್ಳಿ, ನಾವು ತುಂಬಾ ಸುಸ್ತಾಗಿದಾಗ ಒಂದು ಲೋಟ ನೀರು ಕುಡಿದರೆ ನಮಗೆ ಎಷ್ಟೊಂದು ಶಕ್ತಿ ಬರುತ್ತದೆ. ಮಜ್ಜಿಗೆ ಏನು ಕುಡಿಬೇಡ, ಇಲ್ಲಾಂದ್ರೆ ಜ್ಯೂಸ್ ಏನು ಕುಡಿಬೇಡ, ಅದೆಲ್ಲ ಕುಡಿದ್ರೆ ಇನ್ನೂ ನಮಗೆ ಶಕ್ತಿ ಬರ್ತದೆ. ಬರೀ ಕಾವೇರಿ ನೀರಾದರೂ ಸಾಕು, ಎಷ್ಟು ಶಕ್ತಿ ಬರ್ತದೆ ಅಲ್ಲವೇ? ನಾವೆಲ್ಲ ಅನುಭವಿಸಿದ್ದೇವೆ. ಅದೇ ತರ ನೀವು ಶಕ್ತಿ ಇಲ್ಲದಿದ್ದಾಗ ದೇವರ ವಾಕ್ಯಗಳು ಪಾಲಿಸ್ರಿ. ಏನು ಪಾಲಿಸಬೇಕು ಅಂತ ನಿಮ್ಗೆ ಅರ್ಥವಾಗಬೇಕು. ನೀರು ಕುಡಿಯೋ ತನಕ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ಬರೀ ನೀರು ಕುಡಿದರೆ ಸಾಕು, ಗಂಜಿನೂ ಕುಡಿಬೇಡ, ಬ್ರೆಡ್ಡು ತಿನ್ನಬೇಡ, ನೀರೇ ನಿಮಗೆ ಶಕ್ತಿ ಕೊಡುತ್ತದೆ. ಅದೇ ತರ ನೀವು ತುಂಬಾ ದಣಿದಿರುವಾಗ ನಿಮ್ಗೆ ಏನು ಬೇಕು? ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂಗ್ತ್. ದೇವರಿದ್ದಾರೆ, ನಾವು ನಂಬಿ ದೇವರ ದಾರಿಯಲ್ಲಿ ನಡೆಯೋದಿಕ್ಕೆ ನಾವು ಸಿದ್ಧರಾಗಿದ್ದರೆ ಆ ಬರುವ ಶಕ್ತಿ ಅದು ಕುಡಿಯವರಿಗೂ ಮಾತ್ರ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವು ನಿರ್ಲಕ್ಷಿಸಿದರೆ ನಾವು ಆಧ್ಯಾತ್ಮಿಕವಾಗಿ ದುರ್ಬಲರಾಗುತ್ತೇವೆ. ನಾವು ಇನ್ನು ಚರ್ಚಿಗೆ ಹೋಗಬಹುದು, ನಮ್ಮನ್ನು ಕ್ರೈಸ್ತರು ಎಂದು ಕರಿಬಹುದು. ಆದರೆ ಪ್ರಲೋಭನೆಗಳು, ಪರೀಕ್ಷೆಗಳು, ನಿರಾಸೆಗಳು ಮತ್ತು ದೈನಂದಿನ ಒತ್ತಡಗಳನ್ನು ಎದುರಿಸಲು ನಮಗೆ ಶಕ್ತಿಯ ಕೊರತೆ ಇರುತ್ತದೆ. ನಿಮಗೆ 10 kg ಮೂಟೆ ಬೇಕಂದ್ರೆ ನಿಮಗೆ ಎತ್ತಬಹುದು. ಆದರೆ ಏನಾದರೂ ಒಂದು ಸಮಸ್ಯೆ ಬಂದರೆ ಅದು ಎತ್ತಕ್ಕೆ ನಮಗಾಗುವುದಿಲ್ಲ, ದಣಿದಿರುತ್ತದೆ ಅಲ್ಲವೇ? 10 kg ಅಕ್ಕಿ ಮೂಟೆ ಅಲ್ಲದೆ ರಾಗಿ ಮೂಟೆ, ಏನಾದ್ರೂ ಮೂಟೆ ಆಗಲಿ ಎತ್ತು ಅಂತ ಹೇಳಿದ್ರೆ ನೀವು ಎತ್ತಬಹುದು. ಆದರೆ ಒಂದು ಪ್ರಾಬ್ಲಮ್ ಬಂದ್ರೆ ಯಾಕೆ ಅವರು ಬಿಟ್ಬಿಡುವುದು? ಆತ್ಮೀಯ ಮನುಷ್ಯನಿಗೆ ಆರೋಗ್ಯವಿಲ್ಲ. ಅದಕ್ಕಾಗಿ ಯೇಸು ನಮಗೆ ಹೀಗೆ ಪ್ರಾರ್ಥಿಸಲು ಕಳಿಸಿದನು, ನಮ್ಮ ದೈನಂದಿನ ರೊಟ್ಟಿಯನ್ನು ಈ ದಿನ ನನಗೆ ಕೊಡು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಪ್ರಾರ್ಥಿಸಬೇಕು, ಕರ್ತನೇ ಇಂದು ನನಗೆ ಬೇಕಾದದನ್ನು ಕೊಡು. ಏನು ಬೇಕು ನಮಗೆ? ಒಳಗಡೆ ಮನುಷ್ಯನಿಗೆ ಆಹಾರ ಬೇಕು. 3 ಹೊತ್ತು ನಮಗೆ ಆಹಾರ ಬೇಕು. ಬ್ರೇಕ್ಫಾಸ್ಟ್ ಬೇಕು ದೇವರೇ, ಲಂಚ್ ಬೇಕು ದೇವರೇ, ಡಿನ್ನರ್ ಬೇಕು ದೇವರೇ. ಇದಾ ದೇವರು ಹೇಳಿರುವುದು. ಆದರೆ ದಿಸ್ ಪ್ರೇಯರ್ ಇಸ್ ನಾಟ್ ಫಾರ್ ರಿಚ್ ಮ್ಯಾನ್. ಇದು ಬಡವರಿಗೆ ಮಾತ್ರ ಯೇಸು ದೇವರು ಬರೆದಿರುವ ಪ್ರೇಯರು ಅಲ್ಲವೇ? ರಿಚ್ ಪೀಪಲ್ಗೆ ಊಟ ಜಾಸ್ತಿ ಆಗಿದೆ. ನೀವು ಬಿಲಿಯನೇರ್ ಆದರೂ ನೀವು ಆತ್ಮೀಯವಾಗಿ ಬಡವರು. ನಾವೆಲ್ಲರೂ ಬಡವರು. ನಮಗೆಷ್ಟೇ ಹಣ ಇದ್ರು ನಾವೆಲ್ಲರೂ ಬಡವರು. ಆತ್ಮೀಯವಾಗಿ ನಾವು ಯಾರು ಶಕ್ತಿಯುತರಲ್ಲ. ಅದಕ್ಕೆ ದೇವರು ಹೇಳಿದ್ರು, ಇದು ನಾವು ಪ್ರಾರ್ಥಿಸಬೇಕು ಅಂತ. ಯಾವಾಗಲೂ. ಮತ್ತು ನಿಮ್ಗೆ ಅರ್ಥವಾಗಬೇಕು, ಇದು ನಾವು ಪ್ರಾರ್ಥಿಸಲಿಲ್ಲದಿದ್ರೆ ನಮಗೆ ಸಿಕ್ಕುವ ಆಹಾರ ಅಲ್ಲ. ಈ ಪ್ರಾರ್ಥನೆ ಎಷ್ಟು ಜನ ವಿಶ್ವಾಸಿಗಳು ಪ್ರಾರ್ಥಿಸುತ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲದಕ್ಕೋಸ್ಕರ ಪ್ರಾರ್ಥಿಸುತ್ತೇವೆ, ಆದರೆ ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದ್ರೆ ಒಂದು ದಿನ ಎದುರಿಸಬೇಕಂದ್ರೆ ನಮಗೆ ಶಕ್ತಿ ಬೇಕು. ನಿನ್ನೆ ಶಕ್ತಿ ಸಾಲುವುದಿಲ್ಲ, ಪ್ರತಿದಿನ ನಮಗೆ ಶಕ್ತಿ ಬೇಕು ದೇವರ ಮಕ್ಕಳೇ. ಅದು ಎಷ್ಟೊಂದು ಶಕ್ತಿ, ಎಷ್ಟೊಂದು ಪ್ರಾಬ್ಲಮ್ಸ್ ನಾವು ಎದುರಿಸುತ್ತೇವೆ. ಅದನ್ನ ನಡುವೆ ಹಾದು ಹೋಗಬೇಕಂದ್ರೆ, ನಮಗೆ ಬೆಲೆ ಬೇಕಂದ್ರೆ ದೇವರೇ ಶಕ್ತಿ ಕೊಡು, ದೇವರೇ ಶಕ್ತಿ ಕೊಡು, ದೇವರೇ ನನಗೆ ಬೇಕಾದದನ್ನು ಕೊಡು ಎಂದು ನೀವು ಡೈಲಿ ಪ್ರಾರ್ಥಿಸಬೇಕು. ನಮಗೇನು ಬೇಕು? ಡೈಲಿ ನಿಮಗೆ ಮಟನ್, ಚಿಕನ್ ಎಲ್ಲ ನಿಮ್ಮ ಫ್ರಿಡ್ಜ್ ಅಲ್ಲಿ ಇರಬಹುದು.
ನಿನ್ನೆ ಬಿರಿಯಾನಿ ಇನ್ನೂ ಇದೆ, ಇನ್ನೂ 2 ದಿನ ನಿಮ್ಗೆ ತಿನ್ನಬಹುದು. ಆದರೆ ನಿಮ್ಮ ಆಂತರಿಕ ಮನುಷ್ಯನಿಗೆ ಗಂಜಿ ಕೂಡ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೊ ನೀವು ಪ್ರಾರ್ಥಿಸಬೇಕು. ನಿಮಗೆ ಬಿರಿಯಾನಿ ಬೇಕಂದ್ರೆ ಗಂಜಿ ಬೇಕು ಎಂದು ನೀವು ಆರ್ಡರ್ ಮಾಡುವುದಿಲ್ಲ. ಏನು ಇಂಗ್ರೀಡಿಯೆಂಟ್ಸ್ ನೋಡಿ, ಅದೆಲ್ಲ ನೋಡಿನೇ ನೀವು ಆರ್ಡರ್ ಮಾಡುವುದು. ಅದೇ ತರ ವಿ ಶುಡ್ ಬಿ ಸ್ಪೆಸಿಫಿಕ್ ಗಾಡ್. ದೇವರೇ, ಇವತ್ತಿನ ಸಂತೋಷ, ಇವತ್ತಿನ ಸಮಾಧಾನ, ಇವತ್ತಿನ ಕ್ಷಮೆ, ಇವತ್ತಿನ ಸಹಿಷ್ಣುತೆ, ಇವತ್ತಿನ ತಾಳ್ಮೆ, ಇವತ್ತಿನ ಸೆಲ್ಫ್ ಕಂಟ್ರೋಲು ನನಗೂ ಕೊಡು ಸ್ವಾಮಿ. ಹೀಗೆ ನಾವು ಪ್ರಾರ್ಥಿಸಬೇಕು. ನಾವು ಏನು ಪ್ರಾರ್ಥಿಸಿದರೂ ನಾವು ಪರ್ಟಿಕ್ಯುಲರ್ ಆಗಿ ಪ್ರಾರ್ಥಿಸಬೇಕು. ಆಹಾರ ಕೊಡು, ಯಾವ ಆಹಾರ ಬೇಕು? ನೀವು ಆನ್ಲೈನ್ ಅಲ್ಲಿ ಆಹಾರ ಅಂತ ನೀವು ಆರ್ಡರ್ ಮಾಡ್ತೀರಾ? ಪಿಜ್ಜಾ, ಬರ್ಗರ್, ಏನು ಎಲ್ಲಿ ಸಿಗ್ತದೆ ಅಲ್ಲಿ ಅದು ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ನೀವು ತಕ್ಕೊಳ್ಳುವುದು. ಅದೇ ತರ ದೇವರ ಹತ್ರ ಇವತ್ತಿನ ಸಂತೋಷ ಸಮಾಧಾನ ನನಗೂ ಬೇಕು ಸ್ವಾಮಿ. ಎಷ್ಟು ಜನ ಏನೇನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅದರ ನಡುವೆ ಎಲ್ಲ ಅವರನ್ನು ಸಹಿಸಬೇಕು, ಕ್ಷಮಿಸಬೇಕು. ಏನೇ ಕೆಟ್ಟದಾಗಿದ್ರು ದೇವರೇ, ಅದನ್ನ ನಡುವೆ ನಾನು ಸಂತೋಷದಿಂದ ಹೋಗಬೇಕು. ನಾವು ಪ್ರಾರ್ಥಿಸಿದರೆ ನಮಗೆ ಸಿಗುತ್ತದೆ. ಯಾರು ಪ್ರಾರ್ಥಿಸುವುದು? ಬೇಕಿರುವುದು ತಾನೇ ಪ್ರಾರ್ಥಿಸುವುದು. ನಿಮ್ಮ ಪ್ರೇಯರ್ ಲಿಸ್ಟ್ ನೋಡ್ರಿ, ನಿಮಗೇನು ಬೇಕು ಅದೇ ನೀವು ಪ್ರಾರ್ಥಿಸುವುದು. ನಿಮಗೆ ಜಾಬ್ ಬೇಕಂದ್ರೆ, ಆರೋಗ್ಯ ಬೇಕಂದ್ರೆ, ಮದುವೆ ಬೇಕಂದ್ರೆ, ಅಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಪೀಸ್ ಬೇಕಂದ್ರೆ ನೀವು ಸ್ಪೆಸಿಫಿಕ್ ಆಗಿ ನೀವು ಪ್ರಾರ್ಥಿಸುತ್ತೀರಿ. ಅದೇ ತರ ಇದು ನಾವು ಸ್ಪೆಸಿಫಿಕ್ ಆಗಿ ಪ್ರಾರ್ಥಿಸಬೇಕು. ದೇವರೇ, ಇವತ್ತು ನಾನು ಸಮಾಧಾನದಿಂದ ನಾನು ಮಲ್ಗಬೇಕು. ಇವತ್ತೇನೇನು ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಡುವೆ ಎಲ್ಲ ನಾನು ನಿನ್ನ ಆಹಾರ ತಿನ್ನಬೇಕು. ಅನೇಕ ವಿಶ್ವಾಸಿಗಳು ಕಷ್ಟಪಟ್ಟಿರುವುದು ದೇವರೇ ಅವರನ್ನು ಕೈ ಬಿಟ್ಟದಿರಿ ಅಂತ ಅಲ್ಲ, ಬದಲಾಗಿ ಇಂದಿನ ರೊಟ್ಟಿ ಇಲ್ಲದೆ ಇಂದಿನ ಯುದ್ಧವು ಹೋರಾಡಲು ಪ್ರಯತ್ನಿಸುತ್ತಿರುವುದರಿಂದ. ನಾವು ದೈಹಿಕವಾಗಿ ಕೆಲಸ ಮಾಡಬೇಕಂದ್ರೆ ಮೊದಲು ನಮಗೆ ದೈಹಿಕ ಶಕ್ತಿ ಬೇಕು. ನಮ್ಮ ಆಹಾರವನ್ನು ತಿನ್ನುವ ಮೂಲಕ ಆ ಶಕ್ತಿಯನ್ನು ನಾವು ಪಡೆಯುತ್ತೇವೆ. ಅದೇ ರೀತಿ ದೇವರ ಮಕ್ಕಳೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಶಕ್ತಿ ನಮಗೆ ಸಿಕ್ಕಬೇಕಂದ್ರೆ ಡೈಲಿ ಯಾವಾಗಲೂ ನಾವು ತಿಂತಾ ಇರಬೇಕು, ಪಾಲಿಸುತ್ತಾ ಇರಬೇಕು. ನಾವು ಕ್ಷಮಿಸಲು, ಪ್ರಾರ್ಥಿಸಲು, ಪರೀಕ್ಷೆಗಳನ್ನು ಸಹಿಸಿಕೊಳ್ಳಲು, ಪ್ರಲೋಭನೆಗಳನ್ನು ವಿರೋಧಿಸಲು, ಅಥವಾ ಕಷ್ಟಕರ ಸಂದರ್ಭಗಳಲ್ಲಿ ಶಾಂತಿಯುತವಾಗಿರಲು, ದೇವರ ಸೇವೆ ಮಾಡಲು ನಮಗೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಶಕ್ತಿ ಇಲ್ಲದಿದ್ದರೆ ನಮಗೆ ಇದು ಯಾವುದು ಮಾಡಕ್ಕಾಗಲ್ಲ. ಒಬ್ಬರನ್ನು ನಮಗೆ ಸಹಿಸ್ಕೊಳ್ಳಕ್ಕಾಗಲ್ಲ. ಎಲ್ಲರೂ ಇರಿಟೇಟ್ ಮಾಡುತ್ತಾರೆ, ಮನೆಯಲ್ಲಿ ಎಲ್ಲರೂ ಇರಿಟೇಟ್ ಮಾಡ್ತಾರೆ ಅಲ್ಲವೇ? ಯಾಕೆ? ನಮ್ಗೆ ಶಕ್ತಿ ಇಲ್ಲ. ನಾವು ತುಂಬಾ ದುರ್ಬಲರಾಗಿದರೆ, ಏನು ತಿನ್ನಲಿಲ್ಲದೆ ದುರ್ಬಲರಾಗಿದರೆ, ಒಂದು ಸ್ವಲ್ಪ ಏನೊಂದು ಕೆಟ್ಟ ವಾಸನೆ ಬಂದ್ರು ವಾಂತಿ ಬರ್ತದೆ ಅಲ್ಲವೇ? ಅಯ್ಯೋ ಏನದು ಸಹಿಸ್ಕೊಳ್ಳಕ್ಕೆ ಆಗಲ್ಲ, ವಾಂತಿ ಬರ್ತದೆ ಅಂದ್ರೆ ಶಕ್ತಿನೇ ಇಲ್ಲ. ಅದೇ ತರ ನಾವು ಈ ಆಹಾರ ತಿನ್ನಲಿಲ್ಲದಿದ್ದರೆ ಮನೆಯಲ್ಲಿ ಯಾರು ಏನು ಮಾಡಿದರೂ ನಿಮ್ಗೆ ವಾಂತಿ ಬರುತ್ತದೆ, ಇರಿಟೇಷನ್, ಸಹಿಸ್ಕೊಳ್ಳಕ್ಕಾಗಲ್ಲ. ನಾವು ಈ ಶಕ್ತಿಯನ್ನು ಪ್ರಾರ್ಥಿಸುವ ಮೂಲಕ, ಆತನಿಗೆ ವಿಧೇಯರಾಗುವ ಮೂಲಕ ಪಡೆಯುತ್ತೇವೆ. ನಮ್ಮಲ್ಲಿ ಅನೇಕರು ದೇವರ ಕೆಲಸವನ್ನು ಏಕೆ ನಂಬಿಗಸ್ತತೆಯಿಂದ ಮಾಡುವುದಿಲ್ಲ ನಿಮ್ಗೆ ಗೊತ್ತು. ನೀವು ಎಲ್ಲಾ ನೆಪಗಳು ಹೇಳುತ್ತಿರಬಹುದು, ಆದರೆ ಅದೆಲ್ಲ ಕಾರಣ ನೀವು ಆಧ್ಯಾತ್ಮಿಕ ಆಹಾರವನ್ನು ತಿನ್ನುತ್ತಿಲ್ಲವಾದ್ದರಿಂದ ನಿಮಗೆ ಶಕ್ತಿ ಇಲ್ಲ. ದೇವರ ಕೆಲಸ ಮಾಡಬೇಕಂದ್ರೆ ತುಂಬಾ ಶಕ್ತಿ ಬೇಕು. ಅದೊಂದು ದೊಡ್ಡ ಕೆಲಸ. ಒಂದೊಂದು ಕೆಲಸಗೂ ನಮ್ಗೆ ಶಕ್ತಿ ಬೇಕಲ್ಲ. ಈ ಚೇರ್ ನಿಮಗೆ ಲಿಫ್ಟ್ ಮಾಡಬಹುದು, ಆದರೆ ಒಂದು ಗೋಡೆ ಅದು ಒಡೆಯಕ್ಕೆ ನಮಗೆ ಆಗತ್ತಾ? ಅದಕ್ಕೆ ತುಂಬಾ ಶಕ್ತಿ ಬೇಕು. ಕೆಲವರಿಗೆ ಇದು ಒಡಿಬಹುದು, ಹಿಂಗೆ ಒಡಿದರೆ ಅದು ಬರಬಹುದು. ಕೆಲವರಿಗೆ ಅಷ್ಟು ಶಕ್ತಿ ಇರುವವರಿಗೆ ಅಲ್ಲವೇ? ಒಂದು ಚೇರ್ ತಕ್ಕೊಳ್ಳುವುದು, ಆ ಗೋಡೆ ಒಡೆಯುವುದು, ಅಲ್ಲಾಂದ್ರೆ ಒಂದು 100 kg ಏನಾದರೂ ಎತ್ತುವುದು ಡಿಫ್ರೆಂಟ್ ಅಲ್ಲವೇ? ಅದೇ ತರ ಒಂದೊಂದಕ್ಕೂ ಶಕ್ತಿ ಬೇಕು. ಯಾರ್ಯಾರು ದೇವರ ಸೇವೆ ಮಾಡುತ್ತಾ ಇಲ್ಲವೋ ನಮಗೆ ಶಕ್ತಿ ಇಲ್ಲ. ಯಾರ್ಯಾರು ದೇವರ ಸೇವೆ ಮಾಡಿಕೊಂಡು ಹೋಗ್ತಾರೋ ಅವರೆಲ್ಲ ಶಕ್ತಿ ಸಂಗ್ರಹಿಸಿದ್ದಾರೆ. ಎಲ್ಲಿಂದು? ಈ ಊಟ ತಿನ್ನೋದ್ರಿಂದ ಮಾತ್ರ. ಅರ್ಥ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಯಾರಿಗೂ ದೇವರ ಸೇವೆ ಮಾಡೋಕ್ಕಾಗಲ್ಲ. ಯೇಸು ತನ್ನ ಶಿಷ್ಯರಿಗೆ ನೀವು ಶೋಧನೆಗೆ ಒಳಗಾದಂತೆ ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ ಎಂದು ಹೇಳಿದ್ರು. ಮತ್ತಾಯ 26:41. ಆತ್ಮವು ನಿಜವಾಗಿಯೂ ಸಿದ್ಧವಾಗಿದೆ,
ಆದರೆ ಶರೀರವು ಬಲಹೀನವಾಗಿದೆ. ಇದೇ ನಮಗೂ ಪ್ರಾಬ್ಲಮ್. ಆತ್ಮವು ಸಿದ್ಧವಾಗಿದೆ, ನಮ್ಮ ಶರೀರವು ಬಲಹೀನವಾಗಿದೆ. ಅದಕ್ಕೆ ನಾವು ಸಾಯುವ ತನಕನೂ ಈ ಊಟ ತಿನ್ನಬೇಕು. ಮತ್ತಾಯ 26:41 ಯೇಸುದೇವರು ಹೇಳಿರುವುದು ಶಿಷ್ಯರಿಗೆ. ಶಿಷ್ಯರು ಯೇಸುದೇವರ ಜೊತೆಗೆ ಯಾವಾಗಲೂ ಇದ್ರು, ಯೇಸುದೇವರ ಬೋಧನೆಗಳನ್ನು ಯಾವಾಗಲೂ ಕೇಳಿಸ್ಕೊಂಡಿದ್ರು. ಅವರಿಗೆ ಯೇಸುದೇವರು ಏನು ಹೇಳಿದ್ರು? ನೀವು ಶೋಧನೆಗೆ ಒಳಗಾದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ನಿಜವಾಗಿಯೂ ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನವಾಗಿದೆ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು, ಯೇಸುದೇವರು ಶಿಷ್ಯರಿಗೆ ಹೇಳಲಿಲ್ಲ, ನೀವು ನನ್ನ ಜೊತೆ 3 ವರ್ಷಗಳಿಂದ ಇದ್ದೀರಾ, ಆದ್ದರಿಂದ ಈಗ ನೀವು ತುಂಬಾ ಅಲ್ಲಾಂದ್ರೆ ಸಾಕಷ್ಟು ಬಲಶಾಲಿಗಳಾಗಿದ್ದೀರಾ, ಅಲ್ಲ ಅಂದ್ರೆ ನಿನ್ನೆ ಕೂಡ ನನ್ನ ಬೋಧನೆಗಳನ್ನು ನೀವು ಕೇಳಿದ್ದೀರಾ, ಆದ್ದರಿಂದ ಅಷ್ಟೇ ಸಾಕು, ಇನ್ನು ಏನು ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳಿದರ? ಇಲ್ಲ. ಈ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಎಚ್ಚರವಾಗಿತ್ತು, ಮಲಗಬೇಡೆ, ಎಚ್ಚರವಾಗಿತ್ತು ನೀವು ಪ್ರಾರ್ಥಿಸಿರಿ ಎಂದು ಯೇಸುದೇವರು ಹೇಳಿದ್ರು. ನಮ್ಮ ವಿಶ್ವಾಸಿಗಳು ಭಾನುವಾರ ಒಂದು ಸಂದೇಶ ಕೇಳಿದರೆ ಮತ್ತು 5 ದಿನ ಅವರ ಪಾಸ್ಟರ್ನ ಯೂಟ್ಯೂಬ್ ಮೆಸೇಜ್ ಕೇಳಿಸಿಕೊಳ್ಳುವುದೇ ಇಲ್ಲ. ನಮಗೆ ಕ್ಷಣ ಕ್ಷಣವೂ ದೇವರಿಂದ ಬಲವನ್ನು ಪಡೆಯಲು ಆತನು ಅವರಿಗೆ ಹೇಳಿದ್ರು. ಏಕೆಂದ್ರೆ ಇಂದಿನ ಪ್ರಲೋಭನೆಗಳಿಗೆ ನಿನ್ನೆಯ ಶಕ್ತಿ ಸಾಕಾಗುವುದಿಲ್ಲ, ನಿನ್ನೆಯ ರೊಟ್ಟಿ ಇಂದಿನ ಪ್ರಯಾಣಕ್ಕೆ ಸಾಕಾಗುವುದಿಲ್ಲ. ಶಿಷ್ಯರು ಯೇಸುವನ್ನು ಪ್ರೀತಿಸಿದರು, ಅವರ ಮನಸ್ಸು ಸಿದ್ಧವಾಗಿದ್ದರು, ಯೇಸುವಿನ ಜೊತೆಗೆ ಇದ್ದರು. ಇವರು 12 ಶಿಷ್ಯರು, ತುಂಬಾ ಜನರು ಬಂದಿದ್ದರು. ನೀವು ಯೋಹಾನ 6ನೇ ಚಾಪ್ಟರ್ ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಯೇಸುವಿನ ಪವಾಡಗಳು, ಅದ್ಭುತಗಳು ಎಲ್ಲ ನೋಡಿ ತುಂಬಾ ಜನರು ಯೇಸುವಿನ ಪಕ್ಕ ಬಂದಿದ್ದರು. ಆದರೆ ಯೇಸು ಇದೇ ತರ ಬೋಧಿಸುವುದಕ್ಕೆ ಶುರು ಮಾಡಿದಾಗ ಏನಾಯ್ತು? ತುಂಬಾ ಜನರು ಹೊಟ್ಟೋಗಿದ್ರು. ಹಿಂಗೆಲ್ಲ ಯಾರಿಗೆ ಪಾಲಿಸುವುದಕ್ಕಾಗತ್ತೆ ಎಂದು ಹೇಳಿಬಿಟ್ಟು ಬಂದವರೆಲ್ಲ ಓಡಿ ಹೋಗಿದ್ರು. ನೀವು ಯೋಹಾನ 6ನೇ ಚಾಪ್ಟರ್ ಓದಬೇಕು, ಅದರಲ್ಲಿ ಬರೆದಿದೆ. ಆದರೆ ಈ 12 ಶಿಷ್ಯರು ಅವನನ್ನು ಬಿಡಲಿಲ್ಲ. ನೋಡಿ, ಶಿಷ್ಯರು ಯೇಸುವನ್ನು ಪ್ರೀತಿಸಿದರು, ಅವರ ಮನಸ್ಸು ಸಿದ್ಧವಾಗಿದ್ದು, ಆದರೆ ಪರೀಕ್ಷೆ ಬಂದಾಗ ಅವರು ನಿದ್ರಿಸಿದರು ಮತ್ತು ನಂತರ ಭಯದಿಂದ ಚದುರಿ ಹೋದರು. ಅವರಿಗೆ ಏನು ಕೊರತೆ ಇತ್ತು? ಯಾಕೆ ಹಂಗಾಯ್ತು? ಒಂದು ಪರೀಕ್ಷೆ ಬಂದಾಗ ಅವರಿಗೆ ಶಕ್ತಿ ಇರಲಿಲ್ಲ. ಅಲ್ಲಿ ಯಾಕೆ? ಪ್ರಾರ್ಥಿಸುವ ಸಮಯದಲ್ಲಿ ನೀವು ನಿದ್ರಿಸಿದರೆ ಹಿಂಗೆ ಆಗುತ್ತದೆ. ಪ್ರಾರ್ಥನೆ ಇಲ್ಲದಿದ್ರೆ ಎಲ್ಲರಿಗೂ ಇದೇ ಆಗುತ್ತದೆ. ಅವರಿಗೆ ಪ್ರಾರ್ಥನೆಯ ಕೊರತೆ ಇತ್ತು. ಪ್ರಾರ್ಥನೆಯಿಂದ ಮಾತ್ರ ದೇವರ ಮಕ್ಕಳೇ ನಮಗೆ ಶಕ್ತಿ ಸಿಗುವುದು. ಅದಕ್ಕೆ ನಾನು ಹೇಳಿರೋದು, ನೀವು ಎಲ್ಲೇ ಹೋಗಿದ್ರು ನೀವು ಜಾಗರೂಕರಾಗಿರಬೇಕು. ದೈನಂದಿನ ಆಹಾರವು ಕೇವಲ ಬೈಬಲಿನಿಂದ ಬಂದ ಮಾಹಿತಿಯಲ್ಲ, ಇದು ಇಂದಿನ ವಿಧೇಯತೆಗಾಗಿ ದೇವರ ನಿಬಂಧನೆಯಾಗಿದೆ. ದೇವರಿಗೆ ನಾವೆಲ್ಲರೂ ಪ್ರತಿದಿನ ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಅವರ ಬಯಕೆ. ಒಂದು ತಂದೆಗೆ ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ ಇಲ್ವಾ? ಅಲ್ಲ, ಅವನ ರೋಗ ಬರಬೇಕು, ಅವನು ICU ಅಲ್ಲಿ ಇರಬೇಕು, ಅಲ್ಲಾಂದ್ರೆ ಅವನ ಮನೆಯಲ್ಲಿ ಜಗಳ ಆಗಬೇಕು, ಅವರ ಮನೆಯಲ್ಲಿ ಏನು ಹಾರ್ಮೋನಿಯೇ ಇರಬಾರದು ಅಂತ ಒಂದು ತಂದೆ ಬಯಸೋದು ಎಂದಿಗೂ ಅಲ್ಲ. ಅದೇ ತರ ನಮ್ಮ ತಂದೆ ನಾವು ಡೈಲಿ ಖುಷಿಯಾಗಿರಬೇಕು, ಡೈಲಿ ಸಂತೋಷದಿಂದ ಇರಬೇಕು, ಆರೋಗ್ಯದಿಂದ ನಾವು ಜೀವನ ಮಾಡಬೇಕು. ಇದು ನೋಡಿದರೇನೆ ನಮ್ಮ ತಂದೆಗೂ ಖುಷಿಯಾಗುವುದು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಈ ರೊಟ್ಟಿ ತಿನ್ನಬೇಕು, ಆವಾಗ ಇವಾಗ ಅಲ್ಲ, ಡೈಲಿ ಡೈಲಿ ಅವತ್ತು ತಿನ್ನಬೇಕಾದ ಆಹಾರ ಅವತ್ತು ತಿನ್ನಬೇಕು. ಒಂದಿನ ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದು 3 ಮಾಡಲಿಲ್ಲದಿದ್ದರೆ, ಅಲ್ಲಾಂದ್ರೆ 2 ನೀವು ತಿನ್ನಲಿಲ್ಲದಿದ್ದರೆ, 1 ನೀವು ತಿನ್ನಲಿಲ್ಲದಿದ್ದರೆ ನಿಮಗೆ ಎಷ್ಟೊಂದು ನೀವು ಸುಸ್ತಾಗುತ್ತೀರಿ ಎಂದು ನಿಮಗೆ ಗೊತ್ತು. ಆದರೆ ವಿಶ್ವಾಸಿಗಳು 1 ದಿನಾನು ಏನು ತಿನ್ನಲಿಲ್ಲದಿದ್ದರೆ ಒಂದು ಜಗಳ ಬಂದು ಅಲ್ಲಿ ಫೈಟ್, ಅಲ್ಲಾಂದ್ರೆ ಏನಾದ್ರೂ ಕೆಟ್ಟದು ಬಂದು ಫುಲ್ ನೆಗೆಟಿವ್ ಮಾತನಾಡುವುದು. ಭರವಸೆ ಇಲ್ವಲ್ಲ? ಅವ್ರ ಆತ್ಮೀಯ ಆಹಾರ ತಿಂತ ಇದ್ದಾರೆ, ಹಂಗೆ ದೆಣದು 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 ಜೀವನ ಮಾಡ್ತಾರೆ. ನಮ್ಮ ಭೌತಿಕ ಆಹಾರದ ಬಗ್ಗೆ ಯೋಚಿಸಿ. ನೀವು ಇಂದು ತಿನ್ನುವುದು ನಿನ್ನೆಯ ಊಟ ಕೆಟ್ಟದಾಗಿತ್ತು ಅಥವಾ ಸಾಕಾಗಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ, ಬದಲಾಗಿ ನೀವು ತಿಂದ ಆಹಾರದಿಂದ ಶಕ್ತಿಯನ್ನು ಬೆಳೆಸಿದರಿಂದ ನೀವು ನಿದ್ರಿಸಿದ್ರಿ, ಕೆಲಸ ಮಾಡಿದ್ರಿ ಮತ್ತು ಹೊರಗಳನ್ನು ಹೊತ್ತಿದ್ದಿರಿ. ನಿನ್ನೆ ನೀವು ಪಡೆದ ಶಕ್ತಿಯನ್ನು ನಿನ್ನೆಯ ಜವಾಬ್ದಾರಿಗಳನ್ನು ಪೂರೈಸುವುದರಲ್ಲಿ ವ್ಯಯಿಸಲ್ಪಟ್ಟಿದೆ.
ಆಧ್ಯಾತ್ಮಿಕವಾಗಿಯೂ ಅದೇ ರೀತಿ ನಡೆಯುತ್ತದೆ. ಪ್ರತಿದಿನ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆಯುತ್ತೇವೆ. ಡೈಲಿ ನಾವು ಊಟ ಮಾಡುವುದು ಯಾಕೆ? ನಿನ್ನೆ ನಾವು ಸಾಕಷ್ಟು ಮಾಡಿದ್ದೇವೆ, ಸಾಕಲ್ಲ? ಯಾಕೆ ಇವತ್ತು ಮಾಡಿರುವುದು? ಇವತ್ತು ಯಾರು ಊಟ ಮಾಡ್ಲಿಲ್ವಾ? ನಿನ್ನೆ ನೋಡಿ ಎಷ್ಟೊಂದು ನೀವು ಊಟ ಮಾಡಿರಬಹುದು, ಆ ಶಕ್ತಿ ಎಲ್ಲ ಹೋಗ್ಬಿಟ್ಟಿದೆ. ಮತ್ತು ಹೊಸ ದಿನ ಬಂದ್ರೆ ಹೊಸದಾಗಿ ನೀವು ತಿನ್ನಬೇಕು. ಅದೇ ತರ ಆಧ್ಯಾತ್ಮಿಕ ಶಕ್ತಿಯು ನಮ್ಮನ್ನು ಯಾರಾದರೂ ನೋಯಿಸಿದಾಗ, ನಾವು ಕ್ಷಮಿಸಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ನಾವು ಪ್ರಲೋಭನೆಗಳನ್ನು ವಿರೋಧಿಸಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ಅನಿಶ್ಚಿತತೆಯ ಸಮಯದಲ್ಲಿ ನಾವು ದೇವರನ್ನು ನಂಬಿದಾಗ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತದೆ. ನಾವು ಇತರರಿಗೆ ಸೇವೆ ಸಲ್ಲಿಸಿದಾಗ, ಪ್ರಾರ್ಥಿಸಿದಾಗ, ಯಾರನ್ನಾದರೂ ಪ್ರೋತ್ಸಾಹಿಸಿದಾಗ ಅಥವಾ ಪರೀಕ್ಷೆಗಳ ಸಮಯದಲ್ಲಿ ನಂಬಿಗಸ್ತರಾಗಿ ಉಳಿಯುವಾಗ ಆಧ್ಯಾತ್ಮಿಕ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಇದಕ್ಕೆಲ್ಲ ಆಧ್ಯಾತ್ಮಿಕ ಶಕ್ತಿ ಬೇಕು. ನಾವು ನಂಬಬೇಕಂದರೂ ಆಧ್ಯಾತ್ಮಿಕ ಶಕ್ತಿ ಬೇಕು. ನಂಬಬೇಕಾಗಿರುವುದು ನಮ್ಮ ಶಕ್ತಿಯಿಂದ ಅಲ್ಲ, ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಎಫೆಸದವರಿಗೆ 6:11 ಬರೆದಿದೆ, ನಾವು ಈ ಶಕ್ತಿಗಾಗಿ ಎಲ್ಲ ವಿಶ್ವಾಸಿಗಳಿಗೂ ಪ್ರಾರ್ಥಿಸುವಂತೆ ಹೇಳಿಕೊಳ್ಳಲಾಗಿದೆ. ನಮಗೆಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಎದಕ್ಕೆ? ಅವರಿಗೆ 3 ಹೊತ್ತು ಊಟ ಕೊಡಿ ಸ್ವಾಮಿ, ಅವರಿಗೆ ಮನೆ ಇಲ್ಲ, ಮನೆ ಕೊಡಿಸಿ ಸ್ವಾಮಿ, ಅಲ್ಲಾಂದ್ರೆ ಜಾಬ್ ಇಲ್ಲ, ಜಾಬ್ ಕೊಡಿಸಿ ಸ್ವಾಮಿ, ಆರೋಗ್ಯವಿಲ್ಲ, ಆರೋಗ್ಯ ಕೊಡಿಸಿ ಸ್ವಾಮಿ. ಇದಕ್ಕೆಲ್ಲ ಪ್ರಾರ್ಥಿಸುವ ವಿಶ್ವಾಸಿಗಳು ಇದ್ದಾರೆ. ಆದರೆ ದೇವರೇ, ಇದು ಅರ್ಥ ಮಾಡಿ, ಡೈಲಿ ಊಟ ತಿನ್ನುವುದಕ್ಕೆ, ನಿನ್ನ ಆಹಾರ ತಿನ್ನುವುದಕ್ಕೆ ಶಕ್ತಿ ಕೊಡಿ ಅಂತ ಎಷ್ಟೋ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಪ್ರಾರ್ಥಿಸುತ್ತೇನೆ. ನಂತರ ಪಾಸ್ಟರ್ಸ್ ಇರಬಹುದು, ಅವರು ಪ್ರಾರ್ಥಿಸುತ್ತಾರೆ. ನೀವೆಷ್ಟು ಪ್ರಾರ್ಥಿಸುತ್ತೀರಿ? ಯಾರಿಗಾದರೂ ಒಂದು ಕಷ್ಟ ಬಂದ್ರೆ ಅವ್ರಿಗೆ ಆ ಕಷ್ಟ ಹೋಗಲಿ ಅಂತ ನೀವು ಪ್ರಾರ್ಥಿಸುತ್ತೀರಿ. ಅದು ಮಾತ್ರ ಅಲ್ಲ ನಾವು ಪ್ರಾರ್ಥಿಸುವುದು, ಅವರು ದೇವರ ಊಟ ಮಾಡಬೇಕು. ಮಾಡಲಿಲ್ಲ ಅಂದರೆ ಅವರಿಗೆ ಏನಾಗುತ್ತದೆ ಅಂತ ನಿಮಗೂ ಅರ್ಥವಾಗಬೇಕು. ಅದಕ್ಕೆ ಅದನ್ನ ಶಕ್ತಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥಿಸಿ ಅಂತ ಎಫೆಸದವರಿಗೆ 6:11 ಹೇಳಿರುವುದು ಈ ಲೋಕದಲ್ಲಿ ಇರುವ ಅವಶ್ಯಕತೆಗೋಸ್ಕರ ಅಲ್ಲ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನೀವು ಈ ವಾಕ್ಯ ಓದಿ ನೋಡಿರಿ. ಎಫೆಸದವರಿಗೆ 6:11 ಬರೆದಿದೆ, ಎಲ್ಲಾ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸಿ ಅಂತ. ಎದಕ್ಕೆ? ಒಬ್ಬ ಪಾದ್ರಿಗೆ ಈ ಶಕ್ತಿ ಎಷ್ಟು ಬೇಕು ಅಂತ ನೀವು ಯೋಚಿಸಿ. ಪಾದ್ರಿಗೆ ಅನೇಕರನ್ನು ನಡೆಸಲು ಶಕ್ತಿ ಬೇಕು. ಅವರು ಆಧ್ಯಾತ್ಮಿಕ ವಿರೋಧ, ದಾಳಿಗಳು, ನಿರುತ್ಸಾಹವನ್ನು ಸಭೆ ನಡೆಸುವುದಕ್ಕೋಸ್ಕರ ಎದುರಿಸುತ್ತಾರೆ. ಅದಕ್ಕೆ ಸಭೆಯ ಪ್ರಾರ್ಥನೆ ಒಂದು ಪಾಸ್ಟರ್ಗೆ ಬೇಕು. ಅದು ಅರ್ಥ ಮಾಡಿಕೊಂಡು ಯಾರು ಕರುಣೆಯಿಂದ ಪ್ರಾರ್ಥಿಸಿದರೆ ಅವರಿಗೆಲ್ಲ ದೇವರ ಆಶೀರ್ವಾದ ಮಾಡ್ತಾರೆ. ನಾನು ಹೇಳ್ತೀನಿ ದೇವರ ಮಕ್ಕಳೇ, ಆದ್ರೆ ನೀವು ಯಾರು ನನಗಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ನನಗೂ ಗೊತ್ತು, ನನ್ನ ಶಕ್ತಿಯಿಂದ ನನಗೂ ಗೊತ್ತು. ಒಂದು ಪಾಸ್ಟರ್ಗೆ ನೀವು ಯಾವ ಚರ್ಚಲ್ಲಿ ಹೋಗಿದ್ರು ಆ ಪಾಸ್ಟರ್ಗೆ ಆ ಸಭೆ ನಡೆಸೋದಕ್ಕೆ ತುಂಬಾ ಶಕ್ತಿ ಬೇಕು. ನೀವು ಪ್ರಾರ್ಥಿಸುವ ತರ ಅಲ್ಲ ಅವರು ಪ್ರಾರ್ಥಿಸುವುದು. ಅವರು ಒಂದು ತಂದೆ ಅಲ್ಲ ಅಂದ್ರೆ ತಾಯಿಯ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಪ್ರಾರ್ಥಿಸುತ್ತಾರೆ. ಆ ನೋವಿನಿಂದ ಪ್ರಾರ್ಥಿಸುತ್ತಾರೆ, ದೇವರ ಹೃದಯದಿಂದ ಪ್ರಾರ್ಥಿಸುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳಬೇಕು, ಅವರಿಗೆ ಶಕ್ತಿ ಬೇಕು. ಅದಕ್ಕೆ ಪಾಸ್ಟರ್ಸ್ಗೆ ಸಪೋರ್ಟರ್ಸ್ ಬೇಕು ಅಂತ ಹೇಳಿರೋದು. ನೀವು ಸಪೋರ್ಟರ್ಸ್ ಆಗಿ ಒಂದು ಚರ್ಚಲ್ಲಿ ಇರಬೇಕು. ನಾವು ನಿರಂತರವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುವುದರಿಂದ ನಮಗೆ ದಿನನಿತ್ಯ ಕ್ಷಣ ಕ್ಷಣವು ದೇವರ ಶಕ್ತಿಯ ಮೇಲೆ ಅವಲಂಬಿತರಾಗುವ ಜೀವನ ಶೈಲಿಯ ಅಗತ್ಯವಿದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳ. ಇವತ್ತಿನ ಮೆಸೇಜಿನಿಂದ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಯಾರ್ಯಾರು ಯೂಟ್ಯೂಬ್ನಿಂದ ನನ್ನನ್ನು ಕೇಳಿಸ್ಕೊಳ್ಳುತ್ತಾರೋ ಅವರಿಗೂ ಇದು ಅರ್ಥವಾಗಬೇಕು. ನಮಗೆಲ್ಲರಿಗೂ ಆತ್ಮೀಯ ಶಕ್ತಿ ಬೇಕು. ಆದರೆ ಮಾತ್ರ ನಮ್ಮ ಜೀವನ ಸಮಸ್ಯೆಗಳು, ಸನ್ನಿವೇಶಗಳು ನಮಗೆ ಎದುರಿಸುವುದಕ್ಕಾಗುತ್ತದೆ. ಇಲ್ಲದಿದ್ದರೆ ಯಾರಿಗೂ ಆಗುವುದಿಲ್ಲ. ನಾವು ದಣಿದಿರುತ್ತೇವೆ. ನಮ್ಮ ಕಠಿಣ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಪಾಲಿಸಿದಾಗ ಅದ್ಭುತಕರವಾದದನ್ನು ಸಂಭವಿಸುತ್ತದೆ. ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಮಾತ್ರ ಬೆಳೆಸುತ್ತಿಲ್ಲ, ಮತ್ತು ಆಧ್ಯಾತ್ಮಿಕವಾಗಿ ನಾವು ಬಲಶಾಲಿಗಳಾಗುತ್ತೇವೆ. ನಾವು ತಿಂದು 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 ನಮಗೆ ಶಕ್ತಿ ಬರ್ತದೆ. ಒಬ್ರು ಜಿಮ್ಮಲ್ಲಿ ಹೋಗಿದ್ರು, ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರ ತಿಂದ್ರು, ಅವ್ರ ಬಾಡಿಗೆ ಅದು ಕಾಣುವುದಿಲ್ಲ. ಬರೀ ಗಂಜಿ ಕುಡಿದುಕೊಂಡಿರುವವನು ಒಂದು ಜಿಮ್ಮಲ್ಲಿ ಹೋಗಿ ಮತ್ತೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನುವನು ಒಂದೇ ತರ ಇರ್ತಾರ? ಎಂದಿಗೂ ಇಲ್ಲ. ಅದೇ ತರ ಆತ್ಮೀಯ ಆಹಾರ ತಿನ್ನುವನಿಗೆ ನೋಡಿದರೆ ಗೊತ್ತಾಗುತ್ತದೆ ಹೇಗೆ ಅವನಿಗೆ ಶಕ್ತಿ ಇದೆ. ಏನು ಕಷ್ಟ ಬಂದ್ರು ಆ ಭಾರ ಎತ್ತುವುದಕ್ಕೆ ಅವನಿಗೆ ಶಕ್ತಿ ಇದೆ. ಯಾವ ವಿಶ್ವಾಸಿಗಳು ಈ ಆಹಾರ ತಿನ್ನುವುದಿಲ್ಲವೋ, ಏನು ಪ್ರಾಬ್ಲಮ್ ಬಂದರೂ ಅವರು ದಣಿದು ಬಿತ್ತು ಬಿಡುತ್ತಾರೆ. ಇದೇ ಕಾರಣ ನಿಮ್ಗೆ ನಂಬಿಕೆ ಇಲ್ಲ. ಬರೀ ನೀವು
ಫಾರ್ಗಿವ್ನೆಸ್ ಅಲ್ಲಿ ಜೀವನ ಮಾಡಿದ್ರೆ ನಿಮಗೆ ಶಕ್ತಿ ಇಲ್ಲ. ಒಂದು ಪ್ರಾಬ್ಲಮ್ ಬಂದ್ರೆ ನೀವು ದಣದಿರ್ತೀರಿ, ನಿಮಗೆ ತುಂಬಾ ಭಯ ಆಗುತ್ತದೆ. ಪೌಷ್ಟಿಕ ಆಹಾರವನ್ನು ದೇಹವನ್ನು ಬಲಪಡಿಸುವಂತೆಯೇ ದೇವರ ವಾಕ್ಯವು ಆಂತರಿಕ ಮನುಷ್ಯನನ್ನು ಬಲಪಡಿಸುತ್ತದೆ. ಎಂದರೆ ನಮ್ಮಲ್ಲಿ ದೈವಿಕ ಗುಣಗಳು ಬಲಗೊಳ್ಳುತ್ತದೆ ಮತ್ತು ಕ್ಷಮಿಸಾದಿರುವಿಗೆ ಸೇರಿದಂತ ಪಾಪಪೂರ್ಣ ಮನೋಭಾವಗಳು ಕ್ರಮೇಣ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಈ ಪ್ರತಿದಿನ ಆಹಾರವನ್ನು ತಿನ್ನಕ್ಕೂ ಶುರು ಮಾಡಿದರೆ ನಿಮ್ಮಲ್ಲಿ ಪ್ರೀತಿ ಬೆಳೆಯುತ್ತದೆ, ಸಂತೋಷ ಸಮಾಧಾನ ಬೆಳೆಯುತ್ತದೆ, ಕ್ಷಮೆ ಬೆಳೆಯುತ್ತದೆ, ತಾಳ್ಮೆ ಬೆಳೆಯುತ್ತದೆ. ಪ್ರಬುದ್ಧ ವಿಶ್ವಾಸಿಗಳಿಗೆ ಇನ್ನೂ ದೈನಂದಿನ ಆಹಾರ ಬೇಕು. ಯಾಕೆಂದ್ರೆ ಅವರು ದುರ್ಬಲರಾಗಿರುವುದರಿಂದ ಅಲ್ಲ, ಬದಲಾಗಿ ಅವರು ಬೆಳೆಯುತ್ತಲೇ ಇರಬೇಕು. ಎಲ್ಲರಿಗೂ ಬೇಕು, ಬೆಳೆಯುತ್ತಾ ಇರುವವರಿಗೂ ಬೇಕು. ಯಾಕೆಂದ್ರೆ ಅವರು ಬೆಳೆಯುತ್ತಾ ಇರ್ತಾರೆ. ಯಾರು ಪರಿಪೂರ್ಣರಲ್ಲ, ಎಲ್ಲರಿಗೂ ಬೇಕು ಈ ಆಹಾರ. ಈಗ ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ದೇವರು ಇಸ್ರಾಯೇಲ್ಯರನ್ನು ಈಜಿಪ್ಟಿನಿಂದ ಹೊರಗೆ ತಂದ ನಂತರ ಅವರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಕಳೆದರು. ಲಕ್ಷಾಂತರ ಜನರಿಗೆ ಯಾವುದೇ ಹೊಳಗಳು ಇರಲಿಲ್ಲ, ಅಲ್ಲಿ ಸೂಪರ್ ಮಾರ್ಕೆಟ್ಗಳು ಇರಲಿಲ್ಲ, ಮತ್ತೆ ಆನ್ಲೈನ್ ಫುಡ್ ಫೆಸಿಲಿಟಿ ಇರಲಿಲ್ಲ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ದೇವರು ಒಂದು ಪವಾಡವನ್ನು ಮಾಡಿದನು. ಏನದು? ಮನ್ನ, ರೊಟ್ಟಿಯಂತಹ ಆಹಾರವು ನೆಲದ ಮೇಲೆ ಕಾಣಿಸಿಕೊಳ್ಳುವಂತೆ ದೇವರು ಮಾಡಿದರು. ಜನರು ಪ್ರತಿದಿನ ಬೆಳಗ್ಗೆ ಹೊರಗೆ ಹೋಗಿ ಆ ದಿನಕ್ಕೆ ಸಾಕಾಗದಷ್ಟು ಮಾತ್ರ ಸಂಗ್ರಹಿಸಬೇಕು ಎಂದು ದೇವರು ಆಜ್ಞಾಪಿಸಿದನು. ಮತ್ತೆ ಅವರು ಸಂಗ್ರಹಿಸಿದರೆ, ಹೆಚ್ಚುವರಿ ಸಂಗ್ರಹಿಸಲು ಪ್ರಯತ್ನಿಸಿದರೆ ಅದು ಹಾಳಾಗುತ್ತಿತ್ತು. ಅದರ ಮೂಲಕ ದೇವರು ಅವರಿಗೆ ಪ್ರತಿದಿನ ತನ್ನ ಮೇಲೆ ಅವಲಂಬಿತರಾಗಲು ಕಳಿಸುತ್ತಿದ್ದರು. ಇಸ್ರಾಯೇಲ್ ಜನರು ಬೆಳಿಗ್ಗೆ ಮನ್ನಾ ತಿನ್ನುವುದರ ಬಗ್ಗೆ ನೀವು ಯೋಚಿಸಿ. ಮನ್ನಾ ಬೆಳಗ್ಗೆ ಅವರು ಹೋಗಿ ಸಂಗ್ರಹಿಸಬೇಕು, ಅವರು ಮನೆಯಲ್ಲಿ ಇಟ್ಕೊಳ್ಳಬೇಕು, ಅವರು ತಿನ್ನಬೇಕು. ಆ ದಿನ ಅವರು ಯಾವ ಸ್ಥಳಗಳ ಮೂಲಕ ನಡೆಯಬೇಕು ಅಂತ ಅವರಿಗೆ ತಿಳಿದಿರಲಿಲ್ಲ. ಬಹುಶಃ ಬಿಸಿಲಿನ ಕೆಳಗೆ ಅಥವಾ ಹೊರಟಾದ ಸ್ಥಳಗಳಲ್ಲಿ ದೀರ್ಘ ನಡಿಗೆ ಇರಬೇಕಾಗುತ್ತದೆ. ಅವರು ಜರ್ನಿಯಲ್ಲಿ ಇದ್ದಾರೆ, ಹೋಗ್ತಾ ಇರ್ತಾರೆ, ಅವರಿಗೆ ಶಕ್ತಿ ಬೇಕು ಅಲ್ಲವೇ? ಅವರ ಆ ದಿನದ ಆಹಾರ ಅವರು ತಿಂದರೆ ಅವರಿಗೆ ಶಕ್ತಿ ಸಿಗ್ತದೆ. ಅದೇ ತರ ನಾವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೇವೆ ದೇವರ ಮಕ್ಕಳೇ. ಯಾಕೆಂದ್ರೆ ಒಂದು ದಿನ ನಾವು ಯಾವ ಯಾವ ಸನ್ನಿವೇಶಗಳ ಮೂಲಕ ಹೋಗಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಆ ದಿನದ, ನಿನ್ನೆಯ ಊಟ ಅಲ್ಲ, ಆ ದಿನದ ನಿನ್ನೆ ಏನು ಗಂಜಿ ಕುಡಿದಿರಬಹುದು, ಯಾಕೆಂದ್ರೆ ಅಷ್ಟು ಕಷ್ಟ ಏನು ಬರ್ಲಿಲ್ಲ. ಇವತ್ತು ಅದೇ ತರ ಗಂಜಿ ಕುಡಿದು ಕೆಲವೊಮ್ಮೆ ಜೀವನ ಮಾಡಕ್ಕಾಗಲ್ಲ. ಒಳ್ಳೆ ಪ್ರೋಟೀನ್ ಕಂಟೆಂಟ್ ಫುಡ್ ಇವತ್ತು ಬೇಕು, ಯಾಕೆಂದ್ರೆ ತುಂಬಾ ಪರೀಕ್ಷೆಗಳು ಇವತ್ತು ಬರ್ತದೆ. ನಿನ್ನೆ ಏನು ಬರ್ಲಿಲ್ಲ, ಗಂಜಿ ಸಾಕಾಯ್ತು ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಸೊ ಬೆಳಿಗ್ಗೆ ನಾವು ಎದ್ದಾಗ ಆ ದಿನ ಏನಾಗುತ್ತದೆ ಎಂದು ನಮಗೂ ತಿಳಿದಿರುವುದಿಲ್ಲ. ನಮಗೆ ಅನಿಶ್ಚಿತ ಫೋನ್ ಕರೆ ಬರಬಹುದು, ಯಾರಾದರೂ ನಮ್ಮನ್ನು ನೋಯಿಸಬಹುದು, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು, ನಾವು ಚಿಂತೆ ಮಾಡಲು ಮತ್ತು ಕೋಪಗೊಳ್ಳಲು ಅಥವಾ ಭರವಸೆ ಕಳೆದುಕೊಳ್ಳಲು ಪ್ರಚೋದಿಸಲ್ಪಡಬಹುದು. ದೇವರು ಇಸ್ರಾಯೇಲಿಗೆ ತಿಂಗಳಿಗೊಮ್ಮೆ ಮನ್ನ ಸಂಗ್ರಹಿಸಲು ಕೇಳಲಿಲ್ಲ. ಅವನು ಅವರಿಗೆ ದೈನಂದಿನದ ಅವಲಂಬನೆಯನ್ನು ಕಲಿಸಿದನು. ಮನ್ನವನ್ನು ಹೇಗೆ ಸಂಗ್ರಹಿಸಲು ಸಾಧ್ಯವಿಲ್ಲವೋ ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ದೇವರು ಹೇಳಲಿಲ್ಲ, ನೀವಂತೂ ಹೋಗ್ತಾ ಇದ್ದೀರಲ್ಲ, 1 ತಿಂಗಳ ಮನ್ನವನ್ನು ನೀವು ಪಾರ್ಸಲ್ ಮಾಡಿಕೊಂಡು ಹೋಗ್ರಿ, ಹಂಗತ್ತಿಂದ ಹೋಗ್ಬಹುದು. ನನ್ನ ಹತ್ರ ಬರಬೇಕಾಗಿಲ್ಲ, 1 ತಿಂಗಳ ಅಲ್ಲಾದರೆ 1 ವರ್ಷದ ತಕೊಂಡು ಹೋಗಿ ಎಲ್ಲ ಪಾರ್ಸಲ್ ಮಾಡಿ ಇಟ್ಟು ಹೋಗ್ರಿ ಹೇಳಲಿಲ್ಲ. ಪ್ರತಿದಿನ ನನ್ನ ಹತ್ರ ಬರಬೇಕು, ಬೇರೆ ಎಲ್ಲೂ ಹೋಗಲಿಕ್ಕಾಗಲ್ಲ, ನನ್ನ ಹತ್ರ ಬರಬೇಕು, ನಾನು ಕೊಡ್ತೀನಿ ಅಂತ. ಅದೇ ತರ ವಿಶ್ವಾಸಿಗಳು, ನಮಗೆ ಶಕ್ತಿ ಸಂಗ್ರಹಿಸಕ್ಕಾಗಲ್ಲ, ಶಕ್ತಿ ಹಂಗೆ ಹೋಗ್ತಾ ಇರ್ತದೆ. ಯಾವಾಗಲೂ ನಾವು ದೇವರ ಹತ್ರ ಹೋಗಬೇಕು, ದೇವರೇ ಶಕ್ತಿ ಕೊಡಿ ಅಂತ. 1 ತಿಂಗಳದ ಶಕ್ತಿ ನಮಗೆ ಸಂಗ್ರಹಿಸಿ ಇಡಕ್ಕಾಗಲ್ಲ. ಕ್ಷಣ ಕ್ಷಣವೂ ನಮಗೆ ಶಕ್ತಿ ಬೇಕು, ದೇವರ ಹತ್ರ ಅವಲಂಬಿತರಾಗಬೇಕು. ಹಲ್ಲೆಲೂಯ. ಪ್ರತಿದಿನ ಜೀವನವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬೆರೆದು ಮಾಡುತ್ತದೆ. ಜನರು ನಮ್ಮನ್ನು ನಿರಾಶೆಗೊಳಿಸುತ್ತಾರೆ, ನೋಯಿಸುತ್ತಾರೆ, ಪ್ರಲೋಭನೆಗಳು ಬರುತ್ತವೆ, ಜವಾಬ್ದಾರಿಗಳು ಹೆಚ್ಚಾಗುತ್ತದೆ, ಕಷ್ಟಗಳು ನಮ್ಮನ್ನು ಪರೀಕ್ಷಿಸುತ್ತವೆ, ನಮಗೆ
ಮಾಹದಿಯ ಕೊರತೆ ಅಲ್ಲ, ನಮಗೆ ಆಧ್ಯಾತ್ಮಿಕ ಶಕ್ತಿಯ ಕೊರತೆ. ನಮಗೆಲ್ಲರಿಗೂ ಮಾಹದಿ ಇದೆ, ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತು, ಟ್ರೂತ್ ಎಲ್ಲರಿಗೂ ಗೊತ್ತು. ಮತ್ತೆ ಏನು ನಮಗೆ ಕೊರತೆ ಇರುವುದು? ಶಕ್ತಿಯ ಕೊರತೆ. ನೀವೆಲ್ಲರೂ ಬೈಬಲ್ ಓದಿ ಇಲ್ಲಾಂದ್ರೆ ಅದೆಲ್ಲ ಕೇಳಿಸ್ಕೊಂಡು ನಿಮ್ಮ ಬ್ರೈನ್ ಅಲ್ಲಿ ಇಟ್ಟಿದ್ದೀರಿ, ಅದು ಒಳ್ಳೆಯದು. ನೀವು ಮೆಡಿಟೇಟ್ ಮಾಡುತ್ತೀರಿ, ಅದು ಒಳ್ಳೆಯದು. ಆದರೆ ಅದು ಮೆಡಿಟೇಟ್ ಮಾಡುವುದು ಬರೀ ಚೂ ಮಾಡುವುದು, ಅದು ಸ್ವಾಲೋ ಮಾಡಬೇಕು. ಸ್ವಾಲೋ ಮಾಡ್ಬೇಕಂದ್ರೆ ನಿಮಗೆ ಎಲ್ಲರೂ ಮೆಡಿಟೇಟ್ ಮಾಡಿ ಅಲ್ಲೇ ಬಿಡ್ತೀರಿ. ಪಾಸ್ಟ್ರು ಬಿರಿಯಾನಿ ಕೊಡ್ತಾರೆ, ಚೂ ಮಾಡಿಕೊಂಡು ಹೋದ್ದು. ಸ್ವಾಲೋ ಮಾಡಕ್ಕೆ ತುಂಬಾ ಕಷ್ಟ ಪಾಸ್ಟ್ರು. ಮೆಡಿಟೇಟ್ ಮಾಡ್ತೀವಿ, ಚೂ ಮಾಡ್ತೀವಿ. ಇದೇ ನೀವು ಮಾಡುವುದು. ಮೆಡಿಟೇಷನ್ ತನಕ ಬಂದಿದ್ರಿ, ಸ್ವಾಲೋ ಮಾಡ್ರಿ. ಅದಕ್ಕೆ ಪ್ರಾರ್ಥನೆ ಬೇಕು. ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಗಟ್ಟಿಯಾದ ಆಹಾರವೆಲ್ಲ ಹಾಗೆ ಹೋಗುವುದು. ನಮಗೆ ಇನ್ನೊಬ್ಬರನ್ನು ಕ್ಷಮಿಸಬೇಕಂದ್ರೆ ಬಾಡಕೊಂಡು ಯಾರು ಇಟ್ಕೊಳ್ಳಬಾರದು. ಒಂದು ಚರ್ಚಲ್ಲಿ ಬೆಳೆಯಬೇಕಾಗಿರುವುದು ಪ್ರೀತಿ. ಚರ್ಚ್ ಅಂದ್ರೆ ಪ್ರೀತಿಯ ಮಂದಿರ, ಅರ್ಥ ಮಾಡಿಕೊಳ್ಳಿ. ಮತ್ತೆ ನಿಮ್ಮಲ್ಲಿ ಪ್ರೀತಿ ಬೆಳೆಯುತ್ತಾ ಇಲ್ಲದಿದ್ದರೆ ಇದು ಚರ್ಚ್ ಅಲ್ಲ, ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಯಾರು ಏನು 1925 ಅಲ್ಲಿ ಯಾರೋ ಏನೋ ಮಾಡಿದ್ರು, ಅದು ಇನ್ನೂ ಲೆಕ್ಕ ಇಟ್ಕೊಂಡಿದ್ದೀರಿ ಅಲ್ಲವೇ? ಅವ್ರು ಹಂಗ ಮಾಡಿದ್ರು, ಹಂಗ ಮಾಡಬಾರದಾಯ್ತು. ಇಲ್ಲಾಂದ್ರೆ ಪಾಸ್ಟ್ರ್ ಹಂಗ ಹೇಳಿದ್ರು, ಹಂಗ ಹೇಳಬಾರದಾಯ್ತು. ತುಂಬಾ ಜನರಿಗೆ ಪಾಸ್ಟ್ರ್ ಮೇಲೆ ಕೋಪ. ಪ್ರೀತಿ ಗಿವ್ಸ್ ಯು ಸ್ಟ್ರೆಂಗ್ತ್. ಅದು ಬಿಟ್ಟು ಯಾವುದು ನಿಮ್ಗೆ ಸ್ಟ್ರೆಂಗ್ತ್ ಕೊಡುವುದಿಲ್ಲ. ಹೌದು, ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂಗ್ತ್. ಸೊ ನಾವು ನಮ್ಮ ದೈನಂದಿನ ಆಹಾರಕ್ಕಾಗಿ ಪ್ರಾರ್ಥಿಸುತ್ತಾ ಇರುವಾಗ ದೇವರು ನಮಗೆ ಏನು ಕೊಡ್ತಾರೆ? ಏನಿದು ಆಹಾರ? ನಾವು ಪ್ರಾರ್ಥಿಸುವಾಗ ನಮಗೆ ವಾಕ್ಯ ಕೊಡ್ತಾರೆ ಮತ್ತು ಶಕ್ತಿ ಕೊಡ್ತಾರೆ. ನಾವೇನು ಮಾಡಬೇಕು ಅಂತ ದೇವರ ನೆನಪಲ್ಲಿ ದೇವರು ಕೊಡ್ತಾರೆ, ನಮಗೆ ಶಕ್ತಿ ಕೊಡ್ತಾರೆ. ಆಹಾರ ಕೊಡಬೇಕು ಎಂದು ನಾವು ಪ್ರಾರ್ಥಿಸಿದರೆ ಮತ್ತು ನಮ್ಮ ದೈನಂದಿನ ಭೌತಿಕ ಆಹಾರವನ್ನು ತಿನ್ನದಿದ್ರೆ ನಮ್ಮ ದೇಹವು ದುರ್ಬಲಗೊಳ್ಳುತ್ತದೆ, ದಣಿದಿರುತ್ತದೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ನಾವು ನಮ್ಮ ದೈನಂದಿನ ಆಹಾರವನ್ನು ನಿರ್ಲಕ್ಷಿಸಿದರೆ ನಮ್ಮ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರಲೋಭನೆ, ಚಿಂತೆ, ಭಯ, ನಿರುತ್ಸಾಹ, ನಿಮ್ಮಲ್ಲಿ ಎಲ್ಲ ತುಂಬಾ ಭಯ. ಯಾಕೆ? ಭಯ ಪಡಬೇಡ. ನೀವು ಆಹಾರ ತಿಂದರೆ ಆ ಭಯ ಬರುವುದಿಲ್ಲ. ಕಟ್ಟವರು ಕಟ್ಟದು ಮಾಡ್ತಾ ಹೋಗ್ತಾರೆ. ನೀವು ದೇವರ ಹತ್ರ ನಿಂದ್ರೆ ದೇವರು ಕಾಪಾಡುತ್ತಾರೆ. ಭಯ ಬರಬಾರದು. ನಿಮ್ಮಲ್ಲಿ ತುಂಬಾ ಜನರಿಗೆ ತುಂಬಾ ಭಯ, ಬರೀ ಭಯ ಹೆಚ್ಚಿಸುತ್ತದೆ. ಏನಾದರೂ ಆಗಿದ್ರೆ ನೆಕ್ಸ್ಟ್ ಇಸ್ ಭಯ. ಭಯ ಆಪೋಸಿಟ್ ಟು ಫೇತ್ ಅಂತ ಅರ್ಥ ಮಾಡಿಕೊಳ್ಳಬೇಕು. ದೇವರ ಆಹಾರ ತಿಂದರೆ ವಿಶ್ವಾಸ ಮತ್ತು ಭರವಸೆ ಬೆಳೆಯುತ್ತದೆ. ದೇವರ ಆಹಾರ ತಿನ್ನಲಿಲ್ಲದಿದ್ದರೆ ಮತ್ತು ಏನು ಬರ್ತದೆ? ಭಯ, ಚಿಂತೆ, ಆತಂಕ, ಇದೆಲ್ಲ ಬೆಳೆಯುವುದು. ಸೊ ಯಾರಲ್ಲಿ ಭಯ, ಚಿಂತೆ, ಆತಂಕ ಬೆಳೆಯುತ್ತಾ ಇದೆಯೋ ಅವರು ಆಹಾರ ತಿನ್ನುತ್ತಾ ಇಲ್ಲ ಅಂತ ಅರ್ಥ. ಯಾರು ತಿನ್ನುತ್ತಾ ಇದ್ದಾರೋ, ಏನೇ ಪ್ರಾಬ್ಲಮ್ ಬಂದ್ರು ಅವರಿಗೆ ಹಂಗೆ ವಿಶ್ವಾಸ, ಭರವಸೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದೇ ಡಿಫರೆನ್ಸ್. ಮತ್ತು ಇದು ನಮ್ಮ ದೇಹಿಗ ಯೋಗಕ್ಷೇಮದ ಮೇಲೂ ಪರಿಣಾಮ ಬೀರಬಹುದು. ಏಕೆಂದರೆ ಅರ್ಥ ಮಾಡಿಕೊಳ್ಳಿ, ದೀರ್ಘಕಾಲದ ಒತ್ತಡ, ಆತಂಕ, ಶ್ರಮಸಾದಿರುವುದು, ಕೋಪ, ಕಹಿ, ಇದೆಲ್ಲ ನೀವು ಒಳಗಡೆ ಇಟ್ಕೊಂಡ್ರೆ ನಿಮ್ಮ ದೇಹದ ಆರೋಗ್ಯ ಹಾಳು ಮಾಡುತ್ತದೆ. ದೊಡ್ಡ ದೊಡ್ಡ ರೋಗಗಳು ಬರುತ್ತದೆ. ಅದಕ್ಕಾಗಿ ಯೇಸು ನಮಗೆ ನಮ್ಮ ದೈನಂದಿನ ಆಹಾರವನ್ನು ಈ ದಿನ ನಮಗೆ ಕೊಡು ಎಂದು ಪ್ರಾರ್ಥಿಸಲು ಕಳಿಸಿದರು. ಏಕೆಂದ್ರೆ ಪ್ರತಿದಿನವೂ ವಿಜಯಶಾಲಿಯಾಗಿ ಬದುಕಲು ದೇವರಿಂದ ಹೊಸ ಪೋಷಣೆಯ ಅಗತ್ಯವಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ಶಕ್ತಿ ನನಗೆ ಕೊಡಿ, ಇವತ್ತಿನ ಶ್ರಮಸಾದಿರುವಿಗೆ ನಮಗೆ ಕೊಡಿ, ಇವತ್ತಿನ ತಾಳ್ಮೆ ನನಗೆ ಕೊಡಿ, ಬಾಯಿ ತೆಗೆದು ಪ್ರಾರ್ಥಿಸಿದರೆ ಮಾತ್ರ ಸಿಕ್ಕುವ ಆಹಾರ ಇದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.